ಡ್ರೈನೇಜಸ್ ಒಂದು ಡೆಪ್ತಲ್ಲಿರಬೇಕು ನೋಡಿ. ಮಡಿಗೂ ಡ್ರೈನೇಜಿಗೂ ಆಲ್ಮೋಸ್ಟು ಒಂದು 2.5 ಅಡಿಯಷ್ಟು ಆಳ ಇದೆ. ದಾಟಬೇಕು ಅಂದರೆ ಕಷ್ಟ. ಸೊ ಇಷ್ಟೊಂದು ಹೈಟಲ್ಲಿ ನೀವು ಡ್ರೈನೇಜ್ಗಳನ್ನು ಮಾಡಿದ್ರೆ ಮಳೆ ಹೋದರೆ ವಿತಿನ್ ಡೇ ಆರ್ 2 ಡೇಲಿ ಈ ಥರ ಡ್ರೈ ಆಗಿಬಿಡುತ್ತೆ ಲ್ಯಾಂಡ್ ಕಂಪ್ಲೀಟಾಗಿ. ಸೊ ಡ್ರೆಂಚ್ ಮಾಡಿಸ್ಬೇಕಾದ್ರೆ ಮೊದಲೇ ಮುಂದಾಲೋಚನೆಯಿಂದ ಆಳ ಹೊಡಿಸ್ಬಿಡ್ರಿ. ಒಂದು 5,000ಕ್ಕೆಲ್ಲ ಮಕ್ಕ ನೋಡಿಬಿಡ್ರಿ. ಇವತ್ತು ಆಗಸ್ಟ್ 24ನೇ ತಾರೀಕು ನೋಡಿ. ಬೆಂಕಿ ರೋಗಕ್ಕೆ ನೆಟಿವ್ ಸ್ಪ್ರೇ ಆಗಿದೆ. ನೆಕ್ಸ್ಟ್ ಇನ್ನೊಂದು ಸೆಪ್ಟೆಂಬರ್ 5ನೇ ತಾರೀಕು ಅನ್ನೋದ್ರಲ್ಲಿ 5 ತಿಂಗಳು ಕಂಪ್ಲೀಟ್ ಆಗುತ್ತೆ ಅದಕ್ಕೆ. ಸೊ ಆ ಟೈಮಲ್ಲಿ ಇನ್ನೊಂದು ಸಲ ನಾನು ಗೊಬ್ಬರ ಕೊಡ್ತೀನಿ. ಆ್ಯಕ್ಚುಲಿ ಎಲ್ಲರೂ 3 ಗೊಬ್ಬರಕ್ಕೆ ಸ್ಟಾಪ್ ಮಾಡ್ತಾರೆ, ಬಟ್ ನಾನು ಕಡಿಮೆ ಗೊಬ್ಬರ ಕೊಟ್ಟಿರೋದ್ರಿಂದ ಇನ್ನೂ ಒಂದು ಗೊಬ್ಬರನ ಕೊಡ್ತೀನಿ, ಲಾಸ್ಟ್ ಗೊಬ್ಬರ. ನೋಡಿರ್ಬೋದು ನನ್ನ ಸೊಂಟದ ಹೈಟಿಗೆ ಬಂದಿದೆ, ಆಲ್ರೆಡಿ ಹೈಟ್ ಬಂದಿದ್ದಾವೆ. ವೆದರ್ ಕಂಪ್ಲೀಟ್ ಸಪೋರ್ಟಿವ್ ಆಗಿದೆ ಈ ಸಲ. ಇದೆಲ್ಲ ಮುಂಚೆ ನೋಡಿದರೆ ಹೈಟೇ ಬಂದಿದ್ದಿಲ್ಲ ಈ ಕಡೆ ಎಲ್ಲ. ಲಾಸ್ಟ್ ಒಂದು 2 ಗೊಬ್ಬರ ಆದಮೇಲೆ 1 ಗೊಬ್ಬರ 2 ಗೊಬ್ಬರ ಆದಮೇಲೆ ಈ ಥರ ಬಂದಿದೆ. ಇದು ಮೊಗ್ಗುಗಳು ನೋಡ್ಬೋದು, ನೀವು ಕೌಂಟ್ ಮಾಡಿರಿ ನೀವೇ ಬೇಕಂದರೆ. ಸೊ ಎಲ್ಲ ಮಿಕ್ಸ್ ಇರುತ್ತೆ. ನೀವು ಯಾವುದೋ ಒಂದನ್ನು ನೋಡಿಬಿಟ್ಟು ಆ್ಯಕ್ಚುಲಾಗಿ ನೀವು ಇದನ್ನು ಮಾಡಿದ ತಕ್ಷಣ ಹೆಂಗೆ ಬರುತ್ತೆ ಅಂತ ತಿಳ್ಕೊಳಂಗಿಲ್ಲ. ಒಂದು ಕಡೆ ಜಾಸ್ತಿ ಬಂದಿರುತ್ತೆ, ಒಂದು ಕಡೆ ಕಡಿಮೆ ಬಂದಿರುತ್ತೆ. ಸೊ ಭಯ ಪಡೋಂಥದ್ದೇನಿಲ್ಲ. ಕರೆಕ್ಟ್ ಟೈಮಿಗೆ ಔಷಧಿಗಳನ್ನು ಮಾಡಿರಿ. ಕಳೆಗಳಿಲ್ಲದೆ ಇರೋ ಥರ ಈ ಥರ ಕ್ಲೀನಾಗಿ ಇಟ್ಕೊಳ್ಳಿ. ಡ್ರೈನೇಜಸ್ ಎಲ್ಲ ಕ್ಲೀನ್ ಇರಬೇಕು. ಮಳೆ ಬಂದ ಟೈಮಲ್ಲಿ ಬಂದು ಚೆಕ್ ಮಾಡಬೇಕು, ನೀರೆಲ್ಲ ಹರಿಯುತ್ತೆ ಎಲ್ಲ ನೋಡ್ಕೋಬೇಕು. ಸೊ ಆ ಥರ ನೀವು ನೋಡೋದ್ರಿಂದ ನಿಮಗೆ ಯಾವುದೇ ರೀತಿ ವಾಟರ್ ಲ್ಯಾಗಿಂಗ್ ಇಶ್ಯೂಸ್ ಇಲ್ಲ ಅಂದರೆ ಆರಾಮಾಗಿ ನೀವು ಬೆಳ್ಕೋಬೋದು. ಇದು ಕೋಳೆ ನೋಡಿ ಎಲ್ಲ ಅಲ್ಲಲ್ಲಿ ಸ್ಟಾಪ್ ಆಗಿದೆ, ಮತ್ತೇನು ಕಂಟಿನ್ಯೂ ಆಗ್ತಾಯಿಲ್ಲ ಅದು. ಓಕೆ, ಗುಡ್ ಈವ್ನಿಂಗ್.